terrorism is one of the most important item which the coming government should take it and address itself. ಅದನ್ನು ಬಹಳ ಲಘುವಾಗಿ ಅಂತಾರಾಷ್ಟ್ರೀಯ ವಿಶ್ವಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಅಂತ ಈಗ ದೇ ಆರ್ ಟ್ರೈಯಿಂಗ್ ಟು ಬ್ರಷ್ ಇಟ್ ಅಸೈಡ್. ಬಟ್ ಇಂಥ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ನ್ಯಾಷನಲ್ ವೇದಿಕೆಗಳಲ್ಲಿ ಚರ್ಚೆ ಆಗಬೇಕು, ಜನಕ್ಕೆ ವಿಶ್ವಾಸ ಬರಬೇಕು. ಜನಕ್ಕೆ ವಿಶ್ವಾಸ ಬರೋದು ಅಂತಂದರೆ ಒಂದು ಸುಭದ್ರವಾದಂಥ ಸರ್ಕಾರ ಬೇಕು, ಎ ಸ್ಟೇಬಲ್ ಗೌರ್ಮೆಂಟ್. ಅದು ಸಾಧ್ಯ ಆಗಿಲ್ಲ. ಈಗ ಎರಡು ಪಕ್ಷಗಳು ಪ್ರಧಾನವಾಗಿ ರಾಷ್ಟ್ರೀಯ ಪಕ್ಷಗಳಿವೆ, ಉಳಿದ ಎಲ್ಲ ಪಕ್ಷಗಳು ಸ್ಯಾಟಲೈಟ್ ಥರ ಅದರ ಸುತ್ತುವಂಥ ಪರಿಸ್ಥಿತಿ ಇದೆ. ನಾವು ಮಾಡಿದ ತಪ್ಪಿನಿಂದಲೋ ಅಥವಾ ರಾಷ್ಟ್ರೀಯ ಪಕ್ಷಗಳು ನಡವಳಿಕೆಯಿಂದಲೂ ನನಗೆ ತಿಳಿದು ರೀಜನಲ್ ಪಾರ್ಟೀಸ್ ಹ್ಯಾವ್ ಕಮ್ ಅಪ್ ಆ್ಯಂಡ್ ದೇ ರೂಲ್ ದಿ ರೋಸ್ಟ್, ದೇ ಡಿಕ್ಟೇಟ್ ಟರ್ಮ್ಸ್. ಆದ್ದರಿಂದ ಪ್ರಣಾಳಿಕೆ ಹಾಕಿದ್ದೇವೆ, ನ್ಯಾಷನಲ್ ಪ್ರಣಾಳಿಕೆ, ಇದನ್ನೇ ನಮ್ಮ ಮ್ಯಾಗ್ನ ಕಾರ್ಟಾ ಅಂತ ಹೇಳಿ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೂ ಆ ಪ್ರಯತ್ನದಲ್ಲಿ ನಾವಿರಬೇಕು. ಈಗ ಎರಡನೇ ಪ್ರಯಾರಿಟಿ ಅಂದರೆ ರಾಷ್ಟ್ರೀಯವಾಗಿ ಹೂ ಆರ್ ವಿ, ನಾವೇನು ಅಪೇಕ್ಷೆ ಮಾಡ್ತೇವೆ, ಭಾರತ ಅಂದರೆ ಏನು, ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಎರಡು ರಸ್ತೆಗಳನ್ನು ಮಾಡುವ ಪ್ರಯತ್ನವನ್ನು ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಾರಂಭ ಮಾಡಿದರು. ಅದನ್ನು ಸುವರ್ಣ ಚತುಷ್ಪಥ ರಸ್ತೆ ಅಂತ ಕರೆದರು. ಕನಿಷ್ಠ ಪಕ್ಷ ನಮಗೆ ಪೂರ್ವದಿಂದ ಪಶ್ಚಿಮಕ್ಕೂ ಉತ್ತರದಿಂದ ದಕ್ಷಿಣಕ್ಕೂ ಸಂಪರ್ಕ ಕಲ್ಪಿಸ್ತಕ್ಕಂಥ ಮೇಲ್ನೋಟಕ್ಕೆ ಅದು ರಸ್ತೆ ಅಂತ ಕಂಡರೂ ಭಾವನಾತ್ಮಕವಾದಂಥ ಹೊಂದಾಣಿಕೆಯಲ್ಲಿ ಮಾಡಬಹುದು ಅನ್ನುವಂಥ ವಿಶೇಷವಾದ ಆಲೋಚನೆ. ಈ ಕೆಲಸ ಮುಂದುವರಿಯಬೇಕು. ಗಂಗೆ ಬೇಕಾದಷ್ಟು ನೀರು ಕೊಡ್ತಾಳೆ, ಅದರದೆಲ್ಲ ವ್ಯರ್ಥವಾಗಿ ಸಮುದ್ರಕ್ಕೆ ಹೋಗ್ತಾ ಇದೆ. ಇದನ್ನು ತಡೆಗಟ್ಟಿ ಏನಾದರೂ ಗಂಗಾ ಮತ್ತು ಕಾವೇರಿ ನದಿ ಜೋಡಣೆ ಮಾಡೋದು ಸಾಧ್ಯ ಆದರೆ ಎರಡು ಕೆಲಸ ಆಗ್ತದೆ. ಒಂದು ನೀರಾವರಿ, ಇನ್ನೊಂದು ನ್ಯಾವಿಗೇಷನ್. ಇದೆರಡೂ ಕೆಲಸ ಆಗ್ತಕ್ಕಂಥ ಈ ನೀರಾವರಿ ಯೋಜನೆಗಳನ್ನು ಒಂದು ಎಕ್ಸ್ಪೆರಿಮೆಂಟ್ ಅಂತ ನಾನು ಹೇಳೋದಿಲ್ಲ. ಇವತ್ತಿಗೆ ಅಂಥದ್ದೊಂದು ಕಾರ್ಯ ಕೈಗೊಂಡ್ರೆ ಅದ್ಭುತವಾದ ಕೆಲಸ 2-3 ದೃಷ್ಟಿಯಿಂದ ಆಗ್ತದೆ. ಒಂದು, ಮುಂದಿನ 10ರಿಂದ 15 ವರ್ಷಗಳ ಕಾಲ ಆ ಮಕ್ಕಳಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉದ್ಯೋಗ ಗ್ಯಾರಂಟಿ ಕೊಡ್ಬೋದು. ನಿಮ್ಮ ಇನ್ವೆಸ್ಟ್ಮೆಂಟ್ ಈಸ್ ಗ್ಯಾರಂಟಿ. ಇದಕ್ಕಾಗಲೇ KL ರಾವ್ ನೀರಾವರಿ ಮಂತ್ರಿ ಆಗಿದ್ದಾಗ ಆಲೋಚನೆ ಮಾಡಿದರು. ಇದೇ ಆಲೋಚನೆಯನ್ನು ಶ್ರೀಮಾನ್ ವಾಜಪೇಯಿಯವರು 95-96 ದಶಕದಲ್ಲಿ ಪ್ರಧಾನಮಂತ್ರಿಯಾಗಿ ಮಾಡಿದ್ದಾರೆ. ಇವು ನ್ಯಾಷನಲ್ ಪ್ರಯಾರಿಟೀಸ್. ಈ ನ್ಯಾಷನಲ್ ಪ್ರಯಾರಿಟೀಸು ಆಲೋಚನೆ ಮಾಡ್ತಕ್ಕಂಥ ಒಬ್ಬ ಪ್ರಬುದ್ಧ ನಾಯಕ ಬೇಕಾಗ್ತದೆ, ಹೂ ಈಸ್ ನಾಟ್ ಓನ್ಲಿ ಎ ಲೀಡರ್ ಆಫ್ ಎನಿ ಪಾರ್ಟಿ, ಬಟ್ ಹೀ ಶುಡ್ ಬಿ ಎ statesman like. That is the reason why in English there is a proverb called, if a politician is one who loses or wins the election, nothing is lost. But if a statesman is one who loses the elections, country is lost. So therefore, ನನ್ನ ದೃಷ್ಟಿಯಿಂದ ಈಗ ಇರತಕ್ಕಂಥ, ನಾನು ಬೇರೆ ಯಾರನ್ನೂ ಹೇಳೋದಿಲ್ಲ, ಲಾಲ್ ಕೃಷ್ಣ ಅದ್ವಾನಿ ಈಸ್ ದಿ ಮ್ಯಾನ್ who can address himself all the national problems possible and solutions. If all of us put our strength together, that would be one of the solutions. I don't say it's the only solution. I don't claim myself to be I have contributed
anything special. In general, I have been with the farmers. If you remember those days in 1983, when there was a Golibar in Nargund, Navalgund, I have walked the distance of 570 kilometers. ಎಲ್ಲ ಫಾರ್ಮರ್ಸನ್ನು ಕರ್ಕೊಂಡು ಬೆಂಗಳೂರಿಗೆ ಬಂದಿದ್ದು, ಸುಮಾರು 3 ಲಕ್ಷ ಜನ ಅಲ್ಲಿ ಸೇರಿದ್ದು. ಅದರ ಫಲವಾಗಿ ಗುಂಡೂರಾಯರ ಸರ್ಕಾರ ಬಿದ್ದು ಹೋದದ್ದು ಹಳೆಯ ಕಥೆ ಇರಬಹುದು. ಈಗ ನಿಮ್ಮ ಲ್ಯಾಂಡ್ ಅಕ್ವಿಸಿಷನ್ನು, ನಾನು ನಿನ್ನೆ ಕೆಂಗೇರಿಗೆ ಹೋಗಿದ್ದೆ. ಅಲ್ಲಿ ಜನರ ಸಮಸ್ಯೆ ಏನು ಅಂದರೆ, ಅಗತ್ಯಕ್ಕಿಂತ ಹೆಚ್ಚು ಭೂಮಿಯನ್ನು ನೈಸ್ ಕಂಪನಿನಲ್ಲಿ ಅಕ್ವೈರ್ ಮಾಡಿಕೊಂಡಿದ್ದಾರೆ. ಈಗ ಅದನ್ನು ಟೌನ್ಶಿಪ್ ಮಾಡಿ ಮಾರ್ತಾ ಇದ್ದಾರೆ. ಇದು ಫಾರ್ಮರ್ಸ್ ಪ್ರಾಬ್ಲಮ್. ಇಂಥದ್ದೇ ಒಂದು ಸಮಸ್ಯೆ ನಾನು ತೀರ್ಥಹಳ್ಳಿನಲ್ಲಿ ಇದ್ದಾಗ ಬಂದಿತ್ತು. ಅದು ವರಾಹಿ ಮುಳುಗಡೆ ರೈತರ ಸಮಸ್ಯೆ. ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದರು, ನಾನು ವಿಧಾನಸಭೆ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೆ. ಐ ಕುಡ್ ಏಬಲ್ ಟು ಶಿಫ್ಟ್ ದಿ ವೆನು of the cabinet from Bangalore to Shimoga. The entire cabinet under the stewardship of Mr. Ramakrishna Hegde met, and we could be able to give more than 30 crores benefit to the people who lost their land. ಹೀಗೆ ರೈತ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇನೆ ನಾನು. ಅದು ನನ್ನ ಪ್ರಯಾರಿಟಿ. ಜೊತೆಗೆ ಸಂಸದೀಯ ನಡವಳಿಕೆಗಳು ಇದೆಯಲ್ಲ, ಈಗ ಇದರಲ್ಲಿ ನಾನು ಎಲ್ಲ 4 ಮನೆಯಲ್ಲಿ ಕೆಲಸ ಮಾಡಿದವನಾದ್ರಿಂದ ಐ ಕ್ಯಾನ್ ಶೇರ್ ಮೈ ಎಕ್ಸ್ಪೀರಿಯನ್ಸ್ ಟು ದಿ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಆ್ಯಂಡ್ ಇನ್ಫಾರ್ಮೇಷನ್, ಪ್ರೊವೈಡೆಡ್ ದಿ ಪಾರ್ಲಿಮೆಂಟ್ ರನ್ಸ್, ದಿ ಅಸೆಂಬ್ಲಿ ರನ್ಸ್. ದಿಸ್ ಈಸ್ ದಿ ಬಿಗ್ $1 million ಕ್ವೆಶ್ಚನ್ ಬಿಫೋರ್ ದಿ ಕಂಟ್ರಿ. The failure as individuals are different, as an institution is different. Failure as an individual, I have lost many elections and won many elections, but fortunately I have served in all the 4 houses of the parliamentary system. I am terribly worried the way in which the houses are being conducted, and both the legislatures and the members of the parliament behave. Therefore, I am just not upset. The question before us is whether this institution called the parliament would survive. Time tested, 62 years, more than that we have been in that life, that should be cleansed. I mean, it's a huge question. So I'm one of those who are disappointed in this field. National failure. Of course, developments have taken place periodically. Priorities should be little on the infrastructures I did place. People should feel that it is their government, and people should feel that government will come to their rescue at time of distress. So these are all certain likes and dislikes, or failures and successes.